ರಾಷ್ಟ್ರಕ್ಕೆ ಉತ್ತಮ ಮತ್ತು ಪ್ರಾಮಾಣಿಕ ನಾಯಕರನ್ನು ಆಯ್ಕೆ ಮಾಡಲು ಮತದಾನ ಪ್ರಕ್ರಿಯೆಯಲ್ಲಿ ಯುವ ಪೀಳಿಗೆಯ ಭಾಗವಹಿಸುವಿಕೆ ಅತ್ಯಂತ ಮಹತ್ವದ್ದಾಗಿದೆ ಹಾಗೂ ಇಂದಿನ ಯುವ ಸಮುದಾಯವೇ ನಾಳಿನ ಭವಿಷ್ಯ ಎಂಬುದನ್ನು ಮರೆಯಬಾರದು ಎಂದು ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಹೇಮಾವತಿ ಅವರು ತಿಳಿಸಿದರು. 18 ವರ್ಷ ಪೂರೈಸಿದ ಪ್ರತಿಯೊಬ್ಬ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಂಡು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಇಂದಿನ ಯುವ ಸಮುದಾಯವೇ ನಾಳಿನ ಭವಿಷ್ಯವಾಗಿದ್ದು ಉತ್ತಮ ಮತ್ತು ಪ್ರಾಮಾಣಿಕ ನಾಯಕರ ಆಯ್ಕೆಗೆ ಯುವ ಮತದಾನ ಅತ್ಯಂತ ಅಗತ್ಯ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಹೇಮಾವತಿ ಅವರು ಹೇಳಿದರು. ಪ್ರತಿಯೊಂದು ಜವಾಬ್ದಾರಿಯ ಬಗ್ಗೆಯೂ ಒಂದು ದಿನಾಚರಣೆಯನ್ನು ಆಚರಿಸಿ ಜನರನ್ನ ಎಚ್ಚರಿಸುವ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಭಾರತ ದೇಶದ ಸಂವಿಧಾನ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ. ತುಂಬಾ ಹಕ್ಕುಗಳನ್ನ ನಮಗೆ ನೀಡಿದಂತಹ ಸಂವಿಧಾನ. ಅದರಲ್ಲಿ ಮತದಾನದ ಹಕ್ಕು, ಬೇರೆಲ್ಲ ಹಕ್ಕುಗಳನ್ನು ನಾವು ಕೇಳ್ತೀವಿ, ಜವಾಬ್ದಾರಿಗಳನ್ನು ಬರೀತೀವಿ. ಹಕ್ಕು ಹಕ್ಕಲ್ಲ, ಮತದಾನ ಹಕ್ಕಲ್ಲ, ಅದು ಜವಾಬ್ದಾರಿ ನಮ್ದು. 18 ವರ್ಷ ತುಂಬಿದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮತದಾನದ ಹಕ್ಕು ಇದೆ. ಈ ದಿವಸ ನೀವೇ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳಿದ್ದೀರಿ. ನಿಮ್ಗೆ ನಂದೊಂದು ಪ್ರಶ್ನೆ, ಎಷ್ಟು ಜನರಿಗೆ 18 ವರ್ಷ ತುಂಬಿದೆ ಅಂತ ಕೈ ಮೇಲೆ ಇದೆ? ಎಷ್ಟು ಜನ ಪ್ರಯತ್ನ ಪಟ್ಟು ಮುಂದಿನ ಚೀಟಿ ಸಿಕ್ಕಿಲ್ಲ ಅಂತವ್ರ ಕೈ ಇದೆ? ಕೇವಲ ಒಂದು ಓಟ್ ಹಾಕ್ಲಿಕ್ಕೆ ಮಾತ್ರನ ಅಥವಾ ನಮ್ಮ ಐಡೆಂಟಿಟಿ ತೋರಿಸೋಕ ನಾನು ಭಾರತದ ಪ್ರಜೆ, ಕರ್ನಾಟಕ ರಾಜ್ಯದ ನಿವಾಸಿ, ಕರ್ನಾಟಕ ರಾಜ್ಯದ ಪ್ರಜೆ ಅಂತ ತೋರಿಸೋಕ? ಎಷ್ಟು ಜನರಿಗೆ ಗೊತ್ತು ನೋಡೋಣ, ಕೈ ಎತ್ತಿ. ಯಾವುದಕ್ಕೆ ಅವಶ್ಯಕತೆ ಇದೆ ಗೊತ್ತಿನ ಚೀಟಿ, ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ. 18 ವರ್ಷ ತುಂಬಿದ ನಮಗೆ ನಮ್ಮ ಹಕ್ಕುಗಳು, ನಮ್ಮ ಜವಾಬ್ದಾರಿಗಳು ಕಾನೂನಾತ್ಮಕ ಪ್ರಾರಂಭವಾಗ್ತಾ ಇದೆ. ಅದಕ್ಕೆ ಯಾರ ಅವಶ್ಯಕತೆ ಇಲ್ಲ. ಸ್ವತಂತ್ರವಾಗಿ ನಾವು ನಮ್ಮ ಹಕ್ಕುಗಳನ್ನು ಚಲಾಯಿಸಬಹುದು ಅನ್ನೋದನ್ನ ಗೊತ್ತಿದೆಯಾ? ಅಷ್ಟಾದ್ರೂ ಕೈ ಎತ್ತಿ ನೋಡೋಣ. ಇನ್ನೊಬ್ಬರಿಗೆ ಯಾವ ರೀತಿಯಲ್ಲಿ ನೀವು ಒಂದು ಪ್ರಜ್ಞಾವಂತರಾಗಿದ್ದುಕೊಂಡು, ವಿದ್ಯಾವಂತರಾಗಿದ್ದುಕೊಂಡು ಇನ್ನೊಬ್ಬರಿಗೆ ಯಾವ ರೀತಿಯಲ್ಲಿ ತಿಳುವಳಿಕೆ ಹೇಳುವಂತಹ ಮಟ್ಟಕ್ಕೆ ಬರ್ತೀವಿ ನೋಡೋಣ. ಪ್ರತಿಯೊಬ್ಬ ನಾಗರಿಕರಲ್ಲಿ ರಾಜಕೀಯ ಪ್ರಜ್ಞೆ ಇರಬೇಕು. ಯಾವುದೇ ಆಮಿಷಗಳಿಗೆ ಒಳಗಾಗದೆ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಉತ್ತಮ ನಾಯಕರನ್ನ ಆಯ್ಕೆ ಮಾಡಬೇಕು. ಜಿಲ್ಲೆಯಲ್ಲಿ ಯುವ ಮತದಾರರ ನೋಂದಣಿಗೆ ವಿಶೇಷ ಒತ್ತು ನೀಡಲಾಗ್ತಾ ಇದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದರು. ಹಣ ಕೊಡಬೇಕು, ಬಟ್ಟೆ ಕೊಡ್ತಾರೆ, ಸೀರೆ ಅಂತೆ, ಅದಂತೆ ಇದಂತೆ, ಗಿಫ್ಟ್ಸ್, ಉಡುಗೊರೆ. ಎಷ್ಟು ನಾಚಿಕೆ ಪಡುವ ವಿಷಯ ಅಲ್ಲ. ಗಿಫ್ಟ್ ತಗೊಂಡು ನಾನು ವೋಟ್ ಮಾಡ್ತೀನಿ ಅಂದ್ರೆ ಆಬ್ವಿಯಸ್ಲಿ ನಿಮ್ಮ ದೇಶದ ಬಗ್ಗೆ ನಿಮಗಿರೋ ಕಾಳಜಿ ಇದು. ಅಂಥದ್ದೇ ಅಧಿಕಾರ, ಅಂಥದ್ದೇ ನಡವಳಿಕೆ. ನಾನು ಪ್ರತಿ ಸರಿ ಹೇಳ್ತಾ ಇರ್ತೇನೆ, ಮೊದಲು ಹಿಂದಿನ ಕಾಲದಲ್ಲಿ ಒಂದು ಲೈನ್ ಇತ್ತು, ಯಥಾ ರಾಜ ತಥಾ ಪ್ರಜಾ. ಈಗ ತಥಾ ಪ್ರಜಾ ಯಥಾ ರಾಜ, ಯಥಾ ಪ್ರಜಾ ತಥಾ ರಾಜ. ಅಂದ್ರೆ ಪ್ರಜೆಗಳು ಹೇಗಿರ್ತಾರೋ ರಾಜನು ಹಾಗೆ ಇರ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಪ್ರಜ್ಞಾವಂತರಾಗಿದ್ರೆ, ವಿದ್ಯಾವಂತರಾಗಿದ್ರೆ, ತಿಳುವಳಿಕೆ ಇರುವಂತವರಾಗಿದ್ರೆ ಅವರು ಒಳ್ಳೆಯ ರಾಜನನ್ನ ಅಥವಾ ಒಳ್ಳೆಯ ಪ್ರತಿನಿಧಿಯನ್ನ, ಅವರ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ತಾರೆ. ಮೊದಲನೇದಾಗಿ ಮೇಡಮ್ ಹೇಳಿದಾಗೆ ಪ್ರತಿಯೊಬ್ರು ಎಪಿಕ್ ಕಾರ್ಡ್ ಹೊಂದಬೇಕು 18 ವರ್ಷ ಆದ ತಕ್ಷಣ. ಈಗ ಹೇಳ್ತಾ ಇದ್ರು ಅವರು ಎಲ್ಲಾ ಕಾಲೇಜುಗಳಲ್ಲಿ, ಇವತ್ತು ನೋಟ್ ಮಾಡ್ಕೊಳ್ಳಿ, ಇನ್ನು ಮುಂದೆ ಇವತ್ತಿನ ಇಂತಹ ಕಾರ್ಯಕ್ರಮಕ್ಕೆ ಸ್ವೀಪ್ ಅವರು ಮೊದಲು ಇರಬೇಕು. ಸ್ವೀಪ್ ಜಿಲ್ಲಾ ಹೆಡ್ ಅವರು, ಸಿಇಒ. ಒಂದು ಕಾರ್ಯಕ್ರಮಕ್ಕೆ ಸ್ವೀಪ್ ಅಲ್ಲಿ ಅವರು ಇರುವುದಿಲ್ಲ. ಯಾಕೆ? ಎಲ್ಲಾ ಕಾಲೇಜಿನ ಪ್ರಾಂಶುಪಾಲರು, ಅವರ ರೆಪ್ರೆಸೆಂಟೇಟಿವ್ಸ್ ಇರಬೇಕು. ಈ ಕಾರ್ಯಕ್ರಮ ನಮಗೆ ನಾವೇ ಮಾಡ್ಕೊಳೋದಲ್ಲ, ಇದು ಎಲ್ಲರೂ ಭಾಗವಹಿಸಬೇಕು. ಎಲ್ಲರ ಭಾಗವಹಿಸಿಕೆ ಮೇಡಮ್ ಹೇಳಿದ್ದಾರೆ. ಅವರ ಕಾನೂನು ಸೇವಾ ಪ್ರಾಧಿಕಾರದಿಂದ ಅವರು ನಮಗೆ ಸಹಾಯವನ್ನ ನೀಡ್ತಾ ಇದ್ದಾರೆ. ನೀವು ಎಲ್ಲಾ ಕಾಲೇಜುಗಳಲ್ಲೂ ಒಂದು ಆಂದೋಲನವನ್ನ ಮಾಡಿ ಪ್ರತಿಯೊಬ್ಬರು 18 ತುಂಬಿದ ಪ್ರತಿಯೊಂದು ಮಕ್ಕಳಿಗೂ ಎಪಿಕ್ ಕಾರ್ಡ್ ಆಗ್ಬೇಕು. ಇವತ್ತು ಡಿಸೈಡ್ ಮಾಡಿ, ಯಾರಾದ್ರೂ 18 ತುಂಬಿ ಮತದಾರರ ಚೀಟಿ ಇಲ್ಲ ಅಂದ್ರೆ ಅದು ಒಂದು ರೀತಿ ನೀವು ದೇಶಕ್ಕೆ ತೋರಿಸುವ ಅಗೌರವ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಕೃಷ್ಣಮೂರ್ತಿ, ತಹಸೀಲ್ದಾರ್ ಸಿಜಿ ಗೀತಾ, ಡಿವೈಎಸ್ಪಿ ಗಂಗಾಧರಪ್ಪ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು.